ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಕ್ಯಾರೆಟು ಮತ್ತು ಬೀಟ್ರೂಟು ಆಲೂಗಡ್ಡೆ ಮೂರನ್ನು ಮಿಕ್ಸ್ ಮಾಡಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ತುರಿದ ಕ್ಯಾರೆಟು ಒಂದು ಬೌಲ್, ತುರಿದ ಕ್ಯಾರೆಟು ಒಂದು ಬೌಲು, ಬೀಟ್ರೂಟ್ ಹಾಗೆ ಒಂದೆರಡು ಆಲೂಗಡ್ಡೆ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿದ್ದೀನಿ. ನೋಡಿ, ಎಲ್ಲ ಕಲಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ 2 ತೊಗೊಳ್ಳಿ, ಬೀಟ್ರೂಟ್ 2 ತೊಗೊಳ್ಳಿ, ಆಲೂಗಡ್ಡೆ 2 ತೊಗೊಳ್ಳಿ. ನೋಡಿ, ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಹಾಕಿದೆ. ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಅರಿಶಿನ ಪುಡಿ, ಖಾರದ ಪುಡಿ, ಸಾಲ್ಟು ಮೂರು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ನೋಡಿ, ಈಗ ಮಾಡ್ತಾಯಿದ್ದೀನಿ ಕಟ್ಲೆಟು. ಒಂದು ಹಂಚಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಇದನ್ನು ಈ ಮಿಕ್ಸ್ ಮಾಡಿರ್ತೀವಲ್ಲ, ಇದನ್ನು ಒಂಥರ ಬಿಲ್ಲೆ ಥರ ಚಿಕ್ಕದಾಗಿ ತಟ್ಕೋಬೇಕು. ಇಷ್ಟಿಷ್ಟೇ ಉಂಡೆ ಆದರೆ ಸಾಕು. ಈ ಕಟ್ಲೆಟ್ ಜೊತೆ ಮೊಸರು ಜೊತೆ ತಿಂದರೂ ಚೆನ್ನಾಗಿರುತ್ತೆ, ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ತುಂಬಾ ಈಸಿ. ಕ್ಯಾರೆಟು, ಬೀಟ್ರೂಟ್ ತುರಿದಿಟ್ಕೊಂಡು 2 ಆಲೂಗಡ್ಡೆ ಕುದಿಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಆಮೇಲೆ ನಂತರ 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಸಾಲ್ಟು, ಅರಿಶಿನ ಇಷ್ಟು ಹಾಕಿ ಈಗ ತಟ್ಟಬೇಕು. ಈ ಥರ ತಟ್ತಾ ಇದ್ದೀನಲ್ಲ, ಒಂಥರ ಬಿಲ್ಲೆ ಥರ ಚಿಕ್ಕದಾಗಿ, ಪೂರಿಗಿಂತ ಚಿಕ್ಕದಾಗಬೇಕು. ಎಲ್ಲ ತಟ್ತಾ ಇದ್ದೀನಿ ನೋಡಿ. ಹೀಗೆ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಹೀಗೆ ತಟ್ಟಿಟ್ಕೋಬೇಕು ಒಂದು ತಟ್ಟೆಯಲ್ಲಿ. ಆಮೇಲೆ ಒಂದೇ ಸಲ ಹಾಕಿ ಸುಡಬೇಕು. ಹಂಚು ಮೇಲೆ ಹಾಕಿ, ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಆಗಲೇ ಹಂಚು ಕಾಯ್ತಾ ಇದೆ. ಅದಕ್ಕೆ ನಾನು ಇದನ್ನು ತಟ್ಟಿಟ್ಕೊಂಡಿದ್ದೀನಲ್ಲ ಕಟ್ಲೆಟ್, ಮಿಕ್ಸ್ ತರಕಾರಿ ಕಟ್ಲೆಟ್, ಅದನ್ನು ಹಾಕಿ ಸುಡ್ತೀನಿ. ಹಂಚಿಗೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು. ಹಚ್ಕೊಂಡು ಆಯಿಲ್ ಹಾಕಿ ನಂತರ ಇವನ್ನ ಮಾಡಿಟ್ಟಿದ್ದೀನಿ ನೋಡಿ. ಇವನ್ನ ಹಾಕಬೇಕು. ಒಂದೇ ಸಲ 5-6 ಹಾಕಿದರೂ ನಡೆಯುತ್ತೆ. ಚಿಕ್ಕದಾಗಿರುತ್ತಲ್ಲ. ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ತರಕಾರಿ ತಿನ್ನಲ್ಲ, ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಈ ಥರ ಟೇಸ್ಟಿಯಾಗಿ ಮಾಡಿದರೆ ತುಂಬ ಚೆನ್ನಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ಲ ತರಕಾರಿ ತಿಂದಾಗ ಆಗುತ್ತೆ. ಹಾಗೆ ಕ್ಯಾರೆಟು ಬೀಟ್ರೂಟ್ ಕೊಟ್ಟರೆ ತಿನ್ನಲ್ಲ ಅವರು. ನೋಡಿ, ಮಾಡಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ. ಇವು 5 ಸುಟ್ಟಿದೆ ನೋಡಿ. ನೋಡಿ, ಇನ್ನು ನೆಕ್ಸ್ಟ್ ಹಾಕಿದ್ದೀನಿ. ಒಟ್ಟು ಟೋಟಲ್ ಒಂದು 10 ಆಗ್ತವೆ, 10-12 ಆಗ್ತವೆ ಅಷ್ಟೇ, ಜಾಸ್ತಿ ಆಗಲ್ಲ. 2 ಹಾಕಿರ್ತೀವಲ್ಲ, ಕಡಿಮೆ ಇರುತ್ತಲ್ಲ. ನೀವು ಅದನ್ನೇ ಕ್ವಾಂಟಿಟಿ ಜಾಸ್ತಿ ಬೇಕಾಗಿತ್ತಂದರೆ ಜಾಸ್ತಿ ಹಾಕ್ಕೊಳ್ಳಿ. 4 ಹಾಕ್ಕೊಳ್ಳಿ, ಇನ್ನೂ ಜಾಸ್ತಿ ಆಗುತ್ತೆ. 4 ಹಾಕ್ಕೊಂಡ್ರೆ ಒಂದು 3-4 ಜನ ತಿನ್ಬೋದು. ಸಾಯಂಕಾಲ ಕಾಫಿ ಟೈಮ್ನಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ತುಂಬ ಟೇಸ್ಟಿಯಾಗಿ, ಒಂದು ಬಿಡದೆ ಖಾಲಿ ಮಾಡ್ತೀರಾ ನೀವು. ಮಾಡಿ ನೋಡಿ. ಬೀಟ್ರೂಟು, ಕ್ಯಾರೆಟು ಹೆಲ್ತ್ಗೆ ಒಳ್ಳೆಯದು. ತಿನ್ನಿ ಎಲ್ಲರೂ. ತರಕಾರಿ ಈ ಥರ ತಿನ್ನಲ್ಲ ಮಕ್ಕಳು, ಈ ಥರ ಮಾಡಿಕೊಡಿ ತಿಂತಾರೆ. ಆಲೂಗಡ್ಡೆ ಕೂಡ ಮಕ್ಕಳಿಗೆ ಕೊಡೋದು ಒಳ್ಳೆಯದೇ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನನ್ನ ಚಾನಲ್ನ ಇದುವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.